ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್. ಫ್ರೆಂಡ್ಸ್, ನಾವು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನ್ರಿ ಮಾಡ್ತಾ ಇದ್ದೀರಾ? ಮಕ್ಕಳು ಏನೋ ತಿನ್ನೋದು ಇದೆಲ್ಲ ಏನು ಪ್ರಿಪ್ರೇಷನ್? ರವೆ ಉಂಡೆ ಮಾಡೋಣ. ರವೆ ಉಂಡೆ ಯಾರಿಗೆ ಬೇಕು ನೋಡಿ, ಏಲಕ್ಕಿ ಯಾರ್ಯಾರಿಗೆ ಬೇಕು ಎಲ್ಲ ಕಮೆಂಟ್ ಹಾಕ್ಬೇಕು. ಫ್ರೆಂಡ್ಸ್, ನಮ್ಮ ಪುಟಾಣಿಗೆ ರಾಗಿ ಬೀಸೋ ಕಲ್ಲು. ನೀನು ಮಾಡಪ್ಪ, ನೀನೆಲ್ಲ ಬೀಸು. ಅವ್ರು ಮಾಡಿದ್ದಿಲ್ಲ. ಫ್ರೆಂಡ್ಸ್, ನವೀನು ಮತ್ತು ಪುಟಾಣಿಗಳು 3 ಜನ ಸೇರ್ಕೊಬಿಟ್ಟು ರವೆ ಉಂಡೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತಯಾರು ಮಾಡ್ಕೊತಾ ಇದ್ದಾರೆ. ಹನಿ ಮತ್ತು ಖುಷಿನ ಹಾಲು ಕುಡ್ದಿರಲಿಲ್ಲ, ಸೊ ಅದಕ್ಕೆ ಅವರ ಅಜ್ಜಿ ಹಾಲು ಕೊಟ್ಟಿದ್ದರು. ಕುಡಿತಾ ಕೂತ್ಕೊಂಡವ್ರೆ. ನವೀನು ಒಣಕೊಬ್ಬರಿ, ಏಲಕ್ಕಿ ಎಲ್ಲ ರೆಡಿ ಮಾಡ್ಕೊತಾವ್ರೆ ರವೆ ಉಂಡೆ ಮಾಡೋದಕ್ಕಂತ. ಅದಕ್ಕೆ ಈ ಸಣ್ಣದಾಗಿ ಅಳಿಲು ಸೇವೆ ಮಾಡೋದಕ್ಕೆ ಅವರಪ್ಪನಿಗೆ ಮಕ್ಕಳು ಕೂತ್ಕೊಂಡ್ಬಿಟ್ಟವ್ರೆ. ಒಬ್ಬರು ರಾಗಿ ಕಲ್ಲು ಹಿಡ್ಕೊಂಡು ಕುಂತವ್ರೆ, ಇನ್ನೊಬ್ಬರು ಕುಟಾಣಿ ಹಿಡ್ಕೊಂಡು ಕುಂತವ್ರೆ. ಅಪ್ಪ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ. ಸೊ ಪುಟಾಣಿದು ಹಾಲು ಕುಡ್ದಿದ್ದಾಯಿತು. ಇನ್ನು ಸ್ಟಾರ್ಟ್ ನೋಡಿ, ಕುಟಾಣಿ ತಗೊಂಡು ಕುಟ್ಟೋದಕ್ಕೆ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಕುಟ್ತಾವ್ರೆ. ಇನ್ನು ನನ್ನ ದೊಡ್ಡ ಮಗಳ ರಾಗಿ ಕಲ್ಲು ಎತ್ಕೊಂಡು ತೋರಿಸ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇದು ರಾಗಿ ಕಲ್ಲು ಅಂಥೇಳಿ. ಆಮೇಲೆ ರಾಗಿ ತರೋದಕ್ಕೇನೋ ಹೋದ್ಲು ಒಳಗಡೆ. ಸೊ ನಾವಿನ್ನು ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕೋಣಕ್ಕೆ ಹೊರಟವ್ರೆ. ತುರಿದಿರುವಂಥ ಕೊಬ್ಬರಿ ಮತ್ತು ಕುಟ್ಟಿರೋಂಥ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಒಂದು ಸತಿ ಸಣ್ಣದಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಯಾಕಂತಂದರೆ ತಿನ್ನಕ್ಕೆ ಆಮೇಲೆ ಪೂರ ನುಣ್ಣಗಾಗೋಯ್ತು ಅಂದರೆ ಚೆನ್ನಾಗಿರೋದಿಲ್ಲ. ಯಾರಿಂಗ್ ಮಾಡ್ತಿರೋದು? ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಅದಕ್ಕೆ ನಾನು ಮಾಡೋ ಸ್ವೀಟ್ಸ್ಗೆ ಅಂತಲೇ ಕೆಲವು ಪ್ರಾಣಿಗಳು ಕಾಯ್ಕೊಂಡಿರ್ತಾರೆ. ನವೀನ್ ಯಾವಾಗ್ಲೂ ಈ ಥರ ಒಂದಲ್ಲ ಒಂದು ಕಾಮಿಡಿ ಮಾಡ್ತಾನೆ ಇರ್ತಾರೆ. ಸೊ ನೋಡಿ, ಈಗ ರುಬ್ಕೊಂಡಿದ್ದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದಾರೆ. ಏಲಕ್ಕಿ ಮತ್ತು ಕೊಬ್ಬರಿನ ರುಬ್ಕೊಂಡು ಫೈನಾಗಿ ಆಮೇಲೆ ಅದನ್ನು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದಾರೆ. ಆಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿ ಆಮೇಲೆ JRB ತುಪ್ಪ ಹಾಕ್ತಾಯಿದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಳೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ. ಸೊ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಚೆನ್ನಾಗಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಎತ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂಚೂರು ತುಪ್ಪ ಆ್ಯಡ್ ಮಾಡಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಪ್ಲೇಟಲ್ಲಿ ಅದನ್ನು ಸರ್ವ್ ಮಾಡಿಕೊಂಡು ಆಮೇಲೆ ಇನ್ನೂ ಒಂಚೂರು ತುಪ್ಪ ಆ್ಯಡ್ ಮಾಡಿ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದಾರೆ ನಾವಿನ್ನು, ಸಣ್ಣ ರವೆ. ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋತಾ ಇದ್ದಾರೆ. ಆಮೇಲೆ ನಮ್ಮಮ್ಮ ಇಲ್ಲಿ ಜಾನುಗೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಏನೋ ಡಿಸ್ಕಷನ್ ಮಾಡ್ಕೊಂಡು ಕುಂತಿದ್ರು ಮಕ್ಕಳು. ಹಾಯ್ ಪುಟಾಣಿ, ಏನು ಮಾಡ್ತಿದ್ಯಾ? ಅದು ರಾಗಿ ಬೀಸೋಕಲ್ಲು ಚೀಲ್ದಾಗ ಐತೆ. ನೋಡಿ, ಇಲ್ಲಿ ಇನ್ನೊಂದು ಬೇಬಿ ರೆಡಿ ಆಗ್ತೈತೆ. ಎಲ್ಲೋಗ್ತಿದ್ಯಾ ಜಾನು? ಹಾಂ, ಹೌದಾ? ಡ್ಯಾನ್ಸಿಗೆ ಸೇರಿದ್ಯಾ? ಯಾವ ಡ್ಯಾನ್ಸು ನಿಂದು? ಯಾವ ಡ್ಯಾನ್ಸು ಗೊತ್ತಿಲ್ಲ. ನೈಸ್ ಡ್ರೆಸ್ ಜಾನು. ಏನೇ ಮಾಡ್ತಿದ್ಯಾ ಪುಟಾಣಿ? ಪುಟಾಣಿ ಏನೋ ಕಾಲ್ ಮೇಲೆ ಬಿದ್ದಿದ್ರೆ ಒರೆಸ್ಕೊಂತಾವಳೆ. ಇವರೇನೋ
ಕೊಟ್ಟು ರವೆನ ಹುರ್ಕೊತಾವ್ರಲ್ಲ, ಇದು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ. ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನವೀನು. ಏನದು ತುಪ್ಪ ಆಗ್ತಾ ಇದೆಯಾ? ಉಂಡೆ ಕಟ್ಟಬೇಕು. ಎಲ್ಲ ರೆಡಿ ಆಯಿತು. ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ಗೆ, ಆಮೇಲೆ ಒಂಚೂರು ಹಾಲು ಹಾಕ್ಕೊಂಡು ಉಂಡೆ ಕಟ್ಟಬೇಕು. ತುಪ್ಪನ ಸೇರಿಸ್ತಾ ಅದು ಚೆನ್ನಾಗಿ ಕಲಿಸ್ಕೊಬೇಕಂತೆ. ರವೆ ಇಲ್ಲಾಂದರೆ ತಳ ಹಿಡಿಯುತ್ತಂತೆ. ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ತುಪ್ಪನ ಸೇರಿಸ್ತಾ ಅವ್ರು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ಆಮೇಲೆ ಸ್ವಲ್ಪ ಸಕ್ಕರೆ, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋತಾ ಇದ್ದಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಕುಶಮ್ಮ, ನಿಂಗೆ ಕೊಟ್ಟಿಲ್ವಾ ಅಕ್ಕ? ನಿಂಗೆ ಕೊಟ್ಟಿಲ್ವಾ? ನಿಂಗೆ ಕೊಟ್ಟಿಲ್ವಾ? ಏನು ತೆಗಿತಾ ಇದ್ದೀರಾ ಫ್ರಿಜ್ಜಿಂದ? ತೆಗ್ದಿದ್ಯಾ? ಅದಕ್ಕೆ ಏನು ಕುಟ್ಟೋದಿಕ್ಕನಿ? ಓ ಪುಟಾಣಿ ಬಂದು ಎಲ್ಲಿ ಕೂತೈತೆ? ಸ್ಟಾರ್ಟ್ ಇನ್ನ ಜಗಳ. ಏನು ಕೊಡ್ತಿದ್ದಿ? ಏಲಕ್ಕಿ ಕೊಟ್ಟು ಸಾಕು ಸಾಕು ಸಾಕು. ನೋಡಿ ಫ್ರೆಂಡ್, ಜೀರಿಗೆ ಹಾಕೊಂತವಳೆ. ಸಾಕು ಸಾಕು, ಅದನ್ನೇ ಕುಟ್ಟು, ಇನ್ನೇನು ಹಾಕಬೇಡ. ಬೇಡ, ನೀ ಸಾಕು. ಅಮ್ಮ ಜಾನುಗೆ ಚೆನ್ನಾಗಿ ತಲೆ ಎಲ್ಲ ಬಾಚಿದ್ದಾರೆ. ಸೊ ಈಗ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ಜಾನುಗೆ ನಾನೇ ಮೇಕಪ್ ಮಾಡೋದು. ಎಲ್ಲನ ಫಂಕ್ಷನ್ಸ್ಗೆ ಹೋದಾಗ ಅಥವಾ ಎಲ್ಲನ ಟ್ರಿಪ್ ಹೋದಾಗ ನನ್ನ ಹತ್ರನೇ ಬಂದು ಮೇಕಪ್ ಮಾಡಿಸ್ಕೊತಾಳೆ. ನಾನು ಮೇಕಪ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗುತ್ತಂತೆ. ಸೊ ಅದಕ್ಕೆ ಅವಳು ನನ್ನ ಹತ್ರನೇ ರೆಡಿ ಮಾಡಿಸ್ಕೊಂಡು ಹೋಗೋದು. ಪಾಪ ಅವಳಿಗೆ ಟೈಮ್ ಆಗೋಗ್ಬಿಟ್ಟಿದೆ. ಇವ್ರು ನೋಡಿದ್ರೆ ಬ್ರಷಸ್ಸು, ಬ್ಲೆಂಡರು ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿದ್ದಾರೆ. ಒಂದು ಸಿಕ್ಕಿದ್ರೆ ಒಂದು ಕೈಗೆ ಸಿಗ್ತಿಲ್ಲ. ಅವಳಿಗೆ ಬೇರೆ ಮೇಕಪ್ ಮಾಡಬೇಕು, ಟೈಮ್ ಬೇರೆ ಆಗಿಬಿಟ್ಟಿದೆ. ಸೊ ಐ ಶ್ಯಾಡೋ, ಐಲೈನರು ಮತ್ತು ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಸ್ಕೊತಾ ಇದ್ದಾಳೆ. ಚೆನ್ನಾಗಿ ಮೇಕಪ್ ಮಾಡಿಸ್ಕೊತಾಳೆ ಜಾನುಗೆ. ಸೊ ನಾನು ಇವಳಿಗೆ ಮೇಕಪ್ ಮಾಡ್ತಾಯಿದ್ರೆ ಅಲ್ಲಿ ಖುಷಿ ಪುಟಾಣಿ ಹಿಂದೆಗಡೆ ಕೂತ್ಕೊಂಡು ಪೌಡ್ರೆಲ್ಲ ಕಾಲ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಬಿಟ್ಟಿದ್ದಾಳೆ. ನಾನು ನೋಡ್ಕೊಂಡೇ ಇಲ್ಲ. ಆಮೇಲೆ ನೋಡಿದ್ರೆ ಫುಲ್ಲು ಕಾಲೆಲ್ಲ ಮಾಡ್ಕೊಂಬಿಟ್ಟಿದ್ದಾಳೆ. ಆಮೇಲೆ ಹಾಸಿನಿ ಇದನ್ನ ಪೌಡರ್ನ ಇಸ್ಕೊಂಬಿಟ್ಟು ಆಮೇಲೆ ಅದನ್ನೆಲ್ಲ ಒರೆಸ್ತಾ ಇದ್ದಾಳೆ. ಜಾನುಗೆ ಫೈನಲಿ ಇನ್ನೊಂದು ಸರಿ ಕ್ಲೀನಾಗಿ ಐ ಶ್ಯಾಡೋ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಆಯಿತು, ಕಂಪ್ಲೀಟಾಗಿ ರೆಡಿ ಮಾಡಿದೆ. ಇನ್ನು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಇನ್ನು ನಮ್ಮಮ್ಮ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಡು ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಹಚ್ತಾ ಕುಂತಿದ್ದೀನಿ. ನಮ್ಮನೇಲಿ ಉಪ್ಮಾ ಮಾಡಿದ್ರೆ ಎಲ್ಲ ಥರದ ತರಕಾರಿನೂ ಹಾಕ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ತರಕಾರಿ ಹಾಕಿದ್ರೆ. ಸೊ ಅದಕ್ಕೆ ನಾನು ಎಲ್ಲ ತರಕಾರಿ ಎಲ್ಲ ಹಚ್ಕೊಡ್ತಾಯಿದ್ದೀನಿ. ಅಮ್ಮ ಚೆನ್ನಾಗಿ ಮಾಡ್ತಾರೆ ಉಪ್ಪಿಟ್ಟು. ನಾನು ಎಲ್ಲ ಥರದ ತರಕಾರಿನೂ ಹಚ್ತಾಯಿದ್ದೀನಿ. ಮತ್ತು ಹಾಸಿನಿ ಸ್ನಾನ ಮಾಡ್ಕೊಂಡು ಬಂದಳು. ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ರೆಡಿ ಮಾಡ್ತಾಯಿದ್ರೆ ಖುಷಿ ಪುಟಾಣಿ ಇಲ್ಲೆಲ್ಲ ಕಿತ್ತು ಕೆಳಗಡೆ ಹಾಕ್ತಾಯಿದ್ದಾಳೆ ಏನು ಸಿಕ್ಕಿದ್ರೆ ಅದೆಲ್ಲ. ನಮ್ಮ ಪುಟಾಣಿ ಸುಮ್ಮನೆ ಇರೋದಿಲ್ಲ, ಏನೋ ಒಂದು ತೀಟೆ ಮಾಡ್ತಾನೇ ಇರುತ್ತೆ. ಹನಿ ಮಿಡ್ಡಿನೂ ಟಾಪ್ ಹಾಕ್ಕೊಂಡಿದ್ದಾಳೆ. ಇದು 2 years ಬ್ಯಾಕ್ ಅವಳಿಗೆ ಬರ್ಡೇಗೆ ಅಂತ ತೊಗೊಂಡು ಬಂದಿದ್ವಿ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಮಾತ್ರ. ಸೊ ತುಂಬ ದಿನಗಳಾಗಿತ್ತು ಅವಳು ಹಾಕ್ಕೊಂಡು ಈ ಡ್ರೆಸ್ನ. ಸೊ ಹಾಕೋತೀನಮ್ಮ ಅಂತಂದ್ಲು. ಸರಿಯಮ್ಮ ಹಾಕೋ ಅಂತ ಹೇಳಿದಕ್ಕೆ ಈ ಡ್ರೆಸ್ನ ವೇರ್ ಮಾಡಿದ್ದಾಳೆ. ನಮ್ಮ ಖುಷಿ ಪುಟಾಣಿ ಅದು ಇದು ಎಲ್ಲ ಕಿತ್ತು ಕೆಳಗಡೆ ಆಗ್ತಾಯಿದೆ. ಆಮೇಲೆ ಹನಿಗೆ ಲಿಪ್ಸ್ಟಿಕ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದೆ. ಅವಳಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತು.
ಇನ್ನೆಲ್ಲಿ ಟೈಮೇ ಆಗೋಯ್ತು ಹೋಗೋಷ್ಟೊತ್ತಿಗೆ. ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಜಾನದು ಸ್ಟಾರ್ಟ್ ಆಗಿತ್ತು, ಸೊ ಹೋಗೋಕ್ಕಾಗಲಿಲ್ಲ. ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಮಾಧಾನ ಮಾಡಿ ಫ್ರೈ ಮಾಡ್ಕೊಬೇಕು. ಫೈನಲಿ ಸ್ವಲ್ಪ ಸಕ್ಕರೆ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು. ನವೀನ್ಗೆ ಸ್ವಲ್ಪ ಕಾಲ್ ಬಂದಿದ್ದಕ್ಕೆ ಹೊರಗಡೆ ಹೋಗೋದಕ್ಕೆ ರೆಡಿ ಆದರು. ಸುಟ್ಟೋಯ್ತು ಮಗನೇ, ಬಿಸಿ ಬಿಸಿ. ಅದಕ್ಕೆ ನಮ್ಮ ಅಕ್ಕನ ಕೈ ಕೊಟ್ಟು ಸುತ್ತು. ನೋಡಿ ಫ್ರೆಂಡ್ಸ್, ಅರ್ಧದೆಲ್ಲ ಬಿಟ್ಟು ಹೋಗ್ತಿದ್ದಾರೆ ನವೀನು. ಅದಕ್ಕೆ ಎಲ್ಲ ಫುಲ್ ಮಾಡ್ತಾ ಇತ್ತಮ್ಮ. ರವೆ ಉಂಡೆ ಕಟ್ತಾ ಇದ್ದಾರೆ. ಮಮ್ಮಿ ನೀನೇ ಮಾಡಬೇಕಿತ್ತು ಮಮ್ಮಿ. ಸೊ ಅಮ್ಮ ಅದಕ್ಕೆ ಹಾಲು ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದಾರೆ. ನವೀನ್ ಪಾಪ ಹೊರಗಡೆ ಹೋಗಬೇಕಿತ್ತು, ಅದಕ್ಕೆ ಹನೀನ್ ಕರ್ಕೊಂಡು ಹೊರಗಡೆ ರವೆ ಉಂಡೆ ಮಾಡ್ತಾ ಇದ್ದಾರೆ. ಯಾರಿಗೆ ಬೇಕು ರವೆ ಉಂಡೆ? ಅದು ರವೆ ಉರಿಯಕ್ಕೂ ತುಪ್ಪ ಜಾಸ್ತಿ ಹಾಕಿಲ್ಲ. ಹಾಂ, ಕಡಿಮೆ ಆಕೈತಾ? ಹಾಂ ಹಾಂ, ಚೆನ್ನಾಗಿ ಬಂದಿದೆ. ಅದೇನು ಒಂದೇ ಒಂದು ಚಿಕ್ಕದು? ಅದು ಲಾಸ್ಟದ. ಈಗ ನವೀನ ಮಾಡಿರೋ ರವೆ ಉಂಡೆನಾ ಅಮ್ಮ ಮಾಡಿರೋ ರವೆ ಉಂಡೆನಾ? ಇದು ಅವನೆಲ್ಲ ಮಾಡಿದ್ದು ಕರೆಕ್ಟ್. ಲಾಸ್ಟಲ್ಲಿ ಉಂಡೆ ಕಟ್ಟಿದ್ದು ನಾನು. ಇಬ್ರು ಸೇರಿ ಮಾಡಿರೋ ಅಂತ ರವೆ ಉಂಡೆ. ಟೇಸ್ಟ್ ಮಾಡ್ತೀಯ ಖುಷಿ? ತಗೋ, ಟೇಸ್ಟ್ ಮಾಡಿ ತಗೋ. ಉಂಡೆ ತಗೋ, ರವೆ ಉಂಡೆ. ನಾನು ಮಾಡಿ ಕಟ್ಟಿರೋ ರವೆ ಉಂಡೆ ನಾನೇ ಟೇಸ್ಟ್ ಮಾಡ್ತೀನಿ ಫಸ್ಟ್. ಯಮ್ಮಿ ಯಮ್ಮಿ. ಸೂಪರಾ? ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆ. ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಇನ್ನೊಂಚೂರು ಸಕ್ಕರೆ ಹಾಕ್ಬೇಕಿತ್ತಲ್ಲ. ಸೂಪರಾಗಿದೆ ಫ್ರೆಂಡ್ಸ್. ತುಂಬ ದಿನಗಳಾಗಿತ್ತು ನವೀನ್ ನನಗೆ ರವೆ ಉಂಡೆ ಮಾಡಿಕೊಟ್ಟು, ಅದಕ್ಕೆ ಇವತ್ತು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಸೊ ಫೈನಲಿ ರವೆ ಉಂಡೆ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಮಾಡಿದರು ನವೀನ್. ನಾವೆಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಖುಷಿ ಪುಟ್ಟಣಿಗೂ ತುಂಬ ಇಷ್ಟ ಆಯಿತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಟೇಕ್ ಕೇರ್, ಬಾಯ್.